ಡಾರ್ಲಿಂಗ್ ಕೃಷ್ಣ ಅವರೇ, ಅವಾಗಿಂದ ಮಹೇಶ್ ಅವರು ಮದರಂಗಿ ಕೃಷ್ಣ ಅಂತಾರೆ, ನಿಮ್ಗೆ ಯಾವ ಕೃಷ್ಣ ಅಂತ ನನಗೆ ಹೇಳಿ. ಮದರಂಗಿ ಕೃಷ್ಣ ಅಂತ ಅವಾಗ ಬಂದಾಗ 2013 ಅವಾಗಿಂದ ಅದೇ ಮದರಂಗಿ ಮದರಂಗಿ ಅಂತ ಹೇಳಿ. ಸೊ ನಿಮ್ಮ ಗೆಳೆಯನಿಗೆ ವಿಶ್ ಮಾಡೋದಕ್ಕೆ ಬಂದಿರಿ. ಸೊ ಹೇಳಿ. ಎಲ್ರಿಗೂ ನಮಸ್ಕಾರ. ಬೇಸಿಕಲಿ ಈ ಥರ ಸಿನಿಮಾ ಫಂಕ್ಷನ್ಗಳಾಗೋದ್ರೆ ತುಂಬ ಅಪರೂಪ ಆಗ್ಬಿಟ್ಟಿದೆ ಈಗ. ಸೊ ಖುಷಿ ಆಗುತ್ತೆ. ಸೊ ಈ ಥರದೊಂದು ಇವೆಂಟ್ ಮಾಡಿ ಆ್ಯಂಡ್ ಸಿನಿಮಾಗಳು ಅಂದರೆ ಒಂದು ಸೆಲೆಬ್ರೇಷನ್ನು. ಸೊ ಅದನ್ನು ಎಲ್ಲರೂ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಅವಾಗಲೇ ಆಲ್ಮೋಸ್ಟ್ 2 ಅವರ್ಸಿಂದನೂ ಎಲ್ಲರೂ ಇದು ಪ್ರೋಗ್ರಾಮ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಇದೇ 2 ಅವರ್ಸ್ 7ನೇ ತಾರೀಕು ಥಿಯೇಟ್ರ್ ಬಂದು ಕೊಡಿ ಡೆಫಿನೆಟ್ಲಿ. ಯಾಕಂದರೆ ನಾ ಇಲ್ಲಿ ಕೂತ್ಕೊಂಡು ಎಷ್ಟೊತ್ತು ಎಂಜಾಯ್ ಮಾಡ್ಕೊಂಡು ನೋಡ್ತಾ ಇದ್ದೆ ಎಲ್ಲ ಇವೆಂಟ್ನ. ಐ ಥಿಂಕ್ ದ ಕೈಂಡ್ ಆಫ್ ಕ್ಯಾಸ್ಟಿಂಗ್ ಅವ್ರು ಮಾಡಿರೋದು, ಸತೀಶ್ ಅವರಾಗ್ಬೋದು, ರಚಿತಾ ಅವರಾಗ್ಬೋದು, ನಮ್ಮ ರವಿಶಂಕರ್ ಸರ್ ಆಗ್ಬೋದು, ಗಿರಿ ಅವರಾಗ್ಬೋದು, ಮಂಜು ಪಾವಗಾಡ, ಶಿವರಾಜ್ ಕೇರಪೇಟೆ, ತಬ್ಲಾರಾಣಿಯವರು ಇದ್ದಾರೆ ಅಂದರು, ಅರುಣ ಬಾಲರಾಜ್ ಅವರು. ಒಂದು ಅದ್ಭುತವಾದ ಒಂದು ಕ್ಯಾಸ್ಟಿಂಗ್ ಇದೆ. ಸೊ ಒಂದು ಒಳ್ಳೆ ಸೀನನ್ನ ಇವ್ರುಗಳಿಗೆಲ್ಲ ಕೊಟ್ಟರೆ ಅದನ್ನು ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಒಂದು ಹಬ್ಬದ ಊಟ, ಅಯೋಗ್ಯ ಈಗ ಆಲ್ರೆಡಿ ಎಲ್ಲರೂ ಮನಸ್ಸಿರೋಂಥ ಒಂದು ಚಿತ್ರ. ಸೊ ಅಯೋಗ್ಯ ಪಾರ್ಟ್ 2. ಸೊ ನಮಗೆ ಈ ಪಾರ್ಟ್ 2 ಪಾರ್ಟ್ 3 ಅಂದರೆ ಭಾಳ ಅದೇ ನೋಡ್ತಾ ಇದ್ದೆ. ಲವ್ ಮಾಕ್ಟೇಲ್ ಪಾರ್ಟ್ 3 ಇನ್ನು 30ವರೆಗೂ ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಇವರು ಪಾರ್ಟ್ 2 ಬಂದಿದ್ದಾರೆ. ಸೊ ಪಾರ್ಟ್ 3 ಆಗಲಿ ಅಂತಾನೆ ಆಗ್ಬಾರ್ದು ಅಂದ್ರೆ ಹೆಂಗೆ? ಅಲ್ಲ, ಖುಷಿ ಅಂದರೆ ಯಾವಾಗಲೂ ನಿಮಗೆ ಅವ್ರು ಹೇಳಿದ್ರು ಅಂದರೆ ಪಾರ್ಟ್ 1 ಮಾಡೋದು ಈಸಿ, ಪಾರ್ಟ್ 2 ಮಾಡೋದೇ ತುಂಬ ಕಷ್ಟ ಅಂತ. ಯಾಕಂದರೆ ಎಕ್ಸ್ಪೆಕ್ಟೇಷನ್ ಡೆಫಿನೆಟ್ಲಿ ಜಾಸ್ತಿ ಆಗಿರುತ್ತೆ. ಅದನ್ನು ಸ್ಯಾಟಿಸ್ಫೈ ಮಾಡೋದು, ಆಮೇಲೆ ಆಡಿಯನ್ಸ್ಗೆ ಅದನ್ನು ಒಪ್ಸೋದಿದೆಯಲ್ಲ, ಅದು ನಮ್ಮನ್ನು ಕೇಳಿ ಕಷ್ಟ ಆದ್ರದ್ದು. ಐ ಥಿಂಕ್ ಪಾರ್ಟ್ 3 ಬೇರೆ ಅನೌನ್ಸ್ ಮಾಡ್ತಾ ಇದ್ರು ನಮ್ಮ ಮಹೇಶ್ ಅವರು ಆಲ್ರೆಡಿ. ಒಳ್ಳೇದಾಗಲಿ ಇಡೀ ತಂಡಕ್ಕೆ, ಮುನೇಗೌಡರಿಗೆ ಆ್ಯಂಡ್ ಸತೀಶ್ ಅವರು. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಪ್ರಜ್ಞೆ ಅವ್ರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಇನ್ಫ್ಯಾಕ್ಟ್ ಅವರು ಸಿಂಕ್ ಮಾಡ್ತಿದ್ದ ರೀತಿ ನೋಡಿದ್ರೆ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಇನ್ನೂ ಮರ್ತಿಲ್ಲ ಅದನ್ನು. ಆ ಸ್ಟೆಪ್ಸ್ಗಳು ಅಷ್ಟು ಅದ್ಭುತವಾಗಿ ಮಾಡಿದ್ರು. ನಾನು ನಾಗಭೂಷಣ್ ಅದೇ ಶಾಕಲ್ಲಿ ನೋಡ್ತಾ ಇದ್ವಿ, ಹಿಂಗೂ ಡ್ಯಾನ್ಸ್ ಮಾಡ್ಬೋದಾ ಅಂತ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ವಿಶ್ ನಾನಂತೂ 7ನೇ ತಾರೀಕು ನೋಡ್ತೀನಿ ಸಿನಿಮಾನ. ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮಿಸ್ ಮಾಡದೆ ನೋಡಿ. ಒಂದು ಅದ್ಭುತವಾದ ಚಿತ್ರ ಇವ್ರು ಮಾಡಿದ್ದಾರೆ ಅಂತ ನನ್ನ ನಂಬಿಕೆ ನನಗಿದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೊಳ್ಳದೆ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್. ಖಂಡಿತವಾಗ್ಲೂ ಪಾರ್ಟ್ 3 ಬಂದೇ ಬರಬೇಕು. ಯಾಕಂದ್ರೆ ನನ್ನ ಡೇಟ್ಸು ಕೊಟ್ಟಿದ್ದಾರೆ ಸತೀಶ್ ಅವರೇ. ದಯವಿಟ್ಟು ಅವ್ರಿಗೆ ಹೇಳಿ ಇನ್ನೊಂದ್ಸಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಏನು? ಸತೀಶ್ ಅವರು ಎಸ್ಪೆಷಲಿ ಹಳ್ಳಿ ಭಾಷೆಯಲ್ಲಿ ಮಾಡಿದ್ರೆ ಬಹಳ ಅದ್ಭುತವಾಗಿ ಮಜಾ ಕೊಡ್ತಾರೆ ಅವರು. ಬಹಳ ದೊಡ್ಡ ಫ್ಯಾನ್ ನಾನು ಮತ್ತೆ ನನ್ನ ವೈಫ್ ಇವ್ರದ್ದು. ಇವ್ರು ಹಳ್ಳಿ ಯಾವ್ದಾದ್ರು ಸಿನಿಮಾಗಳು ಮಾಡಿದ್ದಾರೆ. ಯಾವ್ದಾರ ಡೈಲಾಗ್ ನೆನಪಿದ್ಯಾ ಅವ್ರದ್ದು? ಯಾವ್ದಾರ ಡೈಲಾಗ್ ನೆನಪಿದ್ಯಾ? ಯಾರು ಹೇಳು, ದೇವಯ್ಯನಂಗೋಳೆ. ಅದಕ್ಕಿಂತ ಮುಂಚೆ ಅಂತಿರ್ತೆ. ಎಸ್, ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣ ಅವರೇ. ಬನ್ನಿ ಚಪ್ಪಳ ಕೃಷ್ಣ ಅವ್ರಿಗೆ. ಎಲ್ಲ ಸ್ನೇಹಿತರ ಸಿನಿಮಾಗಳಿಗೆ ಫಸ್ಟ್ ಹೋಗಿ ವಿಶ್ ಮಾಡಿದ್ರೆ ನಾಗಭೂಷಣ್ ಅವರು ಅಂತ ಕೇಳ್ಪಟ್ಟಿದ್ದೀನಿ. ಅವ್ರು ವಿಶ್ ಮಾಡಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಇಲ್ಲ ಅಲ್ಲ, ಆಗ ಆ ಥರ ಕೇಳ್ಪಟ್ಟಿದ್ದೀನಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಆವಾಗಲೇ ಹೇಳಿ, ಟೆಲಿಕಾಸ್ಟ್ ಆಗಿಲ್ವಂತೆ, ಇವಾಗ ಹೇಳಿ. ನಾನು ಹೇಳೋದೆಲ್ಲ ಆವಾಗಲೇ ಹೇಳಿದ್ದೀನಿ. ಮತ್ತೆ ಹೇಳಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಮತ್ತು ನಾನು ಈ ಮೇಕಿಂಗ್ ವಿಡಿಯೋ ನೋಡ್ತಿದ್ದಾಗ ರಚಿತಾ ಅವ್ರನ್ನ ನೋಡ್ತಾ ಇದ್ದೆ. ನೀವು ಈ ಸೂರ್ಯವಂಶದಲ್ಲಿ ಕನಕ್ ಮೂರ್ತಿ ಸೊಸೆ IAS ಆಫೀಸರ್ ಆಗಿರ್ತಾರಲ್ಲ, ನೀವು ಆ ಥರ ಕಾಣ್ತಾ ಇದ್ರಿ. ಪಕ್ಕದಲ್ಲೇ ಕೂತೀರ IAS ಆಫೀಸರ್ ನೋಡಿ. ಏನು ಗೊತ್ತಿಲ್ಲ, ಈ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲೇ ಕೂತೀರ ನೋಡಿ. ಆ ಥರ ಕಾಣ್ತಾ ಇದ್ರು. ಕತೆ ನನಗೆ ಗೊತ್ತಿಲ್ಲ, ಏನೋ ಒಂದು ಛಾಯೆ ಇತ್ತು. ಏನೋ ಮನಸ್ಸಲ್ಲಿ ತೀರಿಸ್ಕೊಂಡ್ರೆ ಇದ್ರಿ ಹೇಳಿ. ಮತ್ತೆ ನಮ್ಮ ರವಿಶಂಕರ್ ಸರ್ ಹೋದ, ಓಕೆ. ಬಟ್ ನನಗೆ ಅವರು ದೊಡ್ಡ ಫ್ಯಾನ್ ನಾನು ಆ್ಯಕ್ಚುಲಿ. ಅವರು ಒಂಥರ ಬಹಳ ಯುನೀಕ್ ನಟ. ಕಾಮಿಡಿಗೆ ಕಾಮಿಡಿ, ಈ ಕಡೆ ಸೀರಿಯಸ್ಗೆ ಸೀರಿಯಸ್ ಪಾತ್ರ. ಅವ್ರೊಬ್ರು ಬಹಳ ವಿಶಿಷ್ಟವಾದ ನಟ. ಅವ್ರದ್ದು ಫ್ಯಾನ್ ನಾನು. ಮತ್ತು ಇನ್ನು ಸತೀಶ್ ಅವರು, ನಾನು ಅವಾಗಲೂ ಹೇಳ್ದೆ, ಈಗ ಹೇಳ್ತಾ ಇದ್ದೀನಿ, ಸತೀಶ್ ಅವರು ಮಂಡ್ಯ ಭಾಷೆಯಲ್ಲಿ ಮಾಡಿರೋ ಸಿನಿಮಾಗಳೆಲ್ಲವೂ ಇಟ್ಟೆ. ಈ ಸಿನಿಮಾ ಕೂಡ ಹಿಟ್ ಆಗುತ್ತೆ. ನಿಮ್ಗೆ ಏನು ತುಂಬಾ ಇಷ್ಟ ಆಗುತ್ತೆ ಸತೀಶ್ ಅವರಲ್ಲಿ? ಸತೀಶ್ ಬಹಳ ಪಾಸಿಟಿವ್ ಮನುಷ್ಯ. ನಾನು ಯಾವಾಗಲೂ ಬೇಜಾರಾದಾಗ ಏನ್ ಸತೀಶ್ ಹಿಂಗಾಯ್ತು ಅಂದ್ರೆ, ಯಾಕೆ ತಲೆ ಕೆಡ್ಸ್ಕೊತೀಯ, ಆರಾಮಾಗಿರೋ, ನೋಡು ಇಲ್ಲಿಂದ ಇಲ್ಲಿಗೆ ಬಂದಿದೀಯ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ. ಈಸ್ ಆಲ್ವೇಸ್ ವೆರಿ ಪಾಸಿಟಿವ್ ಇನ್ ದಟ್ ವೇ. ವೆರಿ ನೈಸ್. ರಚಿತಾ ಅವರಲ್ಲಿ ಏನು ಬಹಳ ಇಷ್ಟ ಆಗುತ್ತೆ? ರಚಿತಾ ಅವ್ರ ಕ್ಯೂಟ್ನೆಸ್. ಆಮೇಲೆ ಅವರು ಒಂಥರ
ಅಲ್ಲಿ ನೋಡಿ ಮುಖ ನೋಡ್ಕೊಂಡು ಮುಖ ನೋಡ್ಕೊಂಡು ಅವರು ಎಷ್ಟು ಕ್ಯೂಟ್ ಹೌದು ಅಷ್ಟೇ ಗಂಭೀರ ಕೂಡ ಹೌದು ಅವರು. ಹಾ 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 ಬಹಳ ಸಂತೋಷ. ಸಾಕಪ್ಪ, ಆಯ್ತು ಬಿಡಿ ಆಯ್ತು ಬಿಡಿ ನನ್ನ ಬಗ್ಗೆ ಹೇಳು, ಅವ್ರ ಬಗ್ಗೆ ಆಯ್ತು ನಿಮ್ಮ ಆಯ್ತು ಬಿಡಿ, ಒಳ್ಳೇದು, ತುಂಬಾ ಒಳ್ಳೇದು. ಇಷ್ಟು ಒಳ್ಳೆ ಮಾತಾಡಿರೋದಕ್ಕೆ. ನೀವು ಆರೋಗ್ಯವಾಗಿರ್ಬೇಕು ಅಂದ್ರೆ ಗೋಲ್ಡ್ ವಿನ್ನರ್ ಬಳಸಿ. ಸೊ ಆರೋಗ್ಯಕರವಾದ ಎಣ್ಣೆ ಗೋಲ್ಡ್ ವಿನ್ನರ್ ನಿಮಗಾಗಿ. ಹಾಗೆ ಸೆಲ್ಕೋರ್ ಅವರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.